ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ರಮ್ಯಾ. ವೆಲ್ಕಮ್ ಟು ಮೈ ಚಾನೆಲ್. ಆಕ್ಚುಲಿ ಇವತ್ತು ಮನೆ ಹತ್ರ ಪಾನಿಪುರಿ ಬಂದಿತ್ತು. ನಿಮ್ಗೆಲ್ಲ ಗೊತ್ತಲ್ಲ, ಹುಡುಗಿರಿಗೆ ಪಾನಿಪುರಿ ಅಂದ್ರೆ ಎಷ್ಟು ಇಷ್ಟ ಅಂತ. ನಂಗೂ ಕೂಡ ತುಂಬಾನೇ ಇಷ್ಟ. ಸಖತ್ತಾಗಿ ಪಾನಿಪುರಿ ಟೇಸ್ಟ್ ಸವಿದೆ ಇವತ್ತು. ನಿಮ್ಗೂ ಇಷ್ಟನಾ? ಆಕ್ಚುಲಿ ಈ ತರ ಪಾನಿಪುರಿ ಮನೆ ಹತ್ರ ಬಂದಿರ್ತಾರಲ್ಲ, ಅವ್ರದ್ದು ಸಖತ್ತಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ನಮ್ಮ ಮನೆಯವರೆಲ್ಲರೂ ಸೇರಿ ಪಾನಿಪುರಿ ತಗೊಂಡು ಸಖತ್ತಾಗಿ ತಿಂದ್ವಿ. ಆಕ್ಚುಲಿ ನಂಗೆ ಇನ್ನೊಂದ್ಸರಿ ತಿನ್ಬೇಕು ಅನಿಸ್ತು. ಅದಕ್ಕೆ ಮತ್ತೆ ಅವ್ರನ್ನ ಕರೆಸಿದೆ. ಹೋಗ್ತಿದ್ರು ಅಣ್ಣ, ಮತ್ತೆ ಒಳ್ಳೆಯವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇನ್ನೊಂದ್ ಪ್ಲೇಟ್ ಪಾನಿಪುರಿ ಹಾಕಿಸ್ಕೊಂಡೆ. ಏನ್ ಸಖತ್ತಾಗಿ ಟೇಸ್ಟಿ ಇತ್ತು ಗೊತ್ತಾ ಪಾನಿಪುರಿ. ಸಖತ್ತಾಗಿ ಒಂದು 20 ರೂಪಾಯಿಗೆ ಒಂದು 10-12 ಪೀಸಸ್ ಬರುತ್ತೆ. ನಂಗಂದ್ರೆ ಸಾಲದಿಲ್ಲ ಬಿಡಿ. ನಾನು ತಿಂತಾನೆ ಇರ್ತೀನಿ. ಊಟನೇ ಬೇಡ ಪಾನಿಪುರಿ ಇದ್ರೆ. ಆಕ್ಚುಲಿ ನಿಮ್ಗೆ ಗೊತ್ತಲ್ಲ ಪಾನಿಪುರಿ ಅಂದ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಿದ್ದಾರೆ. ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಓ ಮೈ ಗಾಡ್, ತುಂಬಾನೇ ರುಚಿಯಾಗಿತ್ತು. ಒಂದ್ಸರಿ ಅಲ್ಲ, ಇನ್ನು 10 ಸರಿ ಅಂದ್ಕೊಟ್ರು ನಾನು ಇದೇ ತರ ಪಾನಿಪುರಿ ತಿಂತೀನಿ. ನಿಮ್ಗೂ ಇಷ್ಟನಾ? ಹಾಗಾದ್ರೆ ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ನ. ನಿಮಗೆ ಎಷ್ಟು ಪಾನಿಪುರಿ ಇಷ್ಟ ಅಂತ ನಾನು ಕಮೆಂಟ್ ನಲ್ಲಿ ತಿಳಿಸಿ, ಓಕೆನಾ? ನನಗಂದ್ರೆ ಪಾನಿಪುರಿ ಅಂದ್ರೆ ತುಂಬಾನೇ ಇಷ್ಟ. ನಾನು ಯಾವಾಗ್ಲೂ ಹಿಂಗೆ ತಿಂತಾ ಇರ್ತೀನಿ. ತಿನ್ನೋದಂದ್ರೇನೆ ಇಷ್ಟ. ನಿಮಗೂ ತಿನ್ನೋದಂದ್ರೆ ಇಷ್ಟನಾ? ಹಾಗಾದ್ರೆ ನಿಮ್ಗೆ ಏನಿಷ್ಟ ಇಲ್ಲ ಅಂತ ಕಮೆಂಟ್ ನಲ್ಲಿ ಖಂಡಿತ ತಿಳಿಸಿ. ನಾನು ನಿಮ್ಮ ರಮ್ಯಾ, ಯಾವಾಗ್ಲೂ ನಿಮ್ಮನ್ನ ಹೀಗೆ ರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.